ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಮಾರ್ನಿಂಗಿಂದ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ ಅನ್ನೋದಾದರೆ ಇವತ್ತು ಗೌರಿ ಹಬ್ಬ. ಬಟ್ ನಾವು ಗೌರಿ ಹಬ್ಬನ ಮಾಡೋದಿಲ್ಲ, ಗಣೇಶನ ಕೂರಿಸಿ ಗಣೇಶ ಹಬ್ಬನ ಮಾಡ್ತೀವಿ. ಬಟ್ ಬೆಳಗ್ಗೆನೇ ನಾನು, ನನ್ನ ಮಗಳು ಆ್ಯಂಡ್ ಶ್ರೀ ನಾವು 3 ಜನ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಏನಕ್ಕೆ ಅನ್ನೋದಾದರೆ ಗಣೇಶ ತೊಗೊಬರೋಣ ಅಂತ ಹೇಳ್ಬಿಟ್ಟು. ಸೊ ಪ್ರೀವಿಯಸ್ ಇಯರ್ಸ್ ಎಲ್ಲ ನಮ್ಮ ಪಾಪು ಇನ್ನು ಫಸ್ಟ್ ಇಯರಲ್ಲಿ ಅವಳು ಇನ್ನೂ ಚಿಕ್ಕ ಪಾಪು ಹುಟ್ಟಿದ್ಲು. ಆ್ಯಂಡ್ ನೆಕ್ಸ್ಟ್ ಇಯರಲ್ಲಿ ಅವಳು ಲೈಕ್ ಇನ್ನೂ ನಡೆಯೋದು ಅದೆಲ್ಲನೂ ಆವಾಗ ತಾನೇ ಸ್ಟಾರ್ಟ್ ಮಾಡ್ತಿದ್ಲು. ಬಟ್ ಈ ಇಯರಿಂದ ಲೈಕ್ ಅವಳನ್ನೇ ಕರ್ಕೊಂಡೋಗಿ ತೊಗೊಂಬರೋ ಥರ ರೂಢಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮದೊಂದು ಫ್ರೇಮ್ ಡೆಲಿವರಿ ಸಹ ಇತ್ತು ಆ್ಯಂಡ್ ನಿಯರ್ ಬೈ ಟು ಅಮ್ಮನ ಮನೆಯೇ ಇದ್ದಿದ್ದ ಕಾರಣಕ್ಕೆ ಇದನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಬೆಳಗ್ಗೆನೇ ಹೋಗ್ತಾ ಇರೋ ಕಾರಣಕ್ಕೆ ನನ್ನ ಮಗಳಿಗೆ ಸ್ನಾನ ಏನೂ ಮಾಡಿಸಿಲ್ಲ, ಅಮ್ಮನ ಮನೇಲಿ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಬಿಕಾಸ್ ಗಾಡಿನಲ್ಲಿ ಟ್ರಾವೆಲ್ ಮಾಡ್ತೀವಿ. ಸೊ ಸ್ನಾನ ಮಾಡಿದ ತಕ್ಷಣ ಅವಳನ್ನ ಟ್ರಾವೆಲ್ ಮಾಡಿಸಿದ್ರೆ ಮತ್ತೆ ಹುಷಾರು ಇಲ್ಲದೆ ಇರೋ ಥರ ಹಾಕ್ತಾಳೆ. ಸೊ ಆ ಕಾರಣಕ್ಕೆ ಬೇಡ, ಅಲ್ಲೋಗೋಷ್ಟರಲ್ಲಿ ಲೈಕ್ 9-10 ಆ ಥರ ಎಲ್ಲ ಆಗಿರುತ್ತೆ. ಆ ಟೈಮಲ್ಲಿ ಸ್ನಾನ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಗುಡ್ ಅಂತ ಹೇಳ್ಬಿಟ್ಟು. ಸೊ ನಾವು ಫ್ರೇಮ್ ಡೆಲಿವರಿ ಮಾಡಿ ಮನೆಗೆ ರಿಟರ್ನ್ ಬಂದ್ವಿ. ನಾವು ಮನೆಗೆ ರಿಟರ್ನ್ ಬರೋಷ್ಟರಲ್ಲಿ ನನ್ನ ಮಗಳು ಮಲ್ಕೊಂಬಿಟ್ಟಿದ್ಲು. ಇನ್ನು ಎಬ್ಬರ್ಸೋದೆಲ್ಲ ಬೇಡ ಅಂತೇಳಿ ಸೊ ಬೆಳಗ್ಗೆನೇ ಕರ್ಕೊಂಬಂದಿದ್ವಲ್ಲ, ಅವಳಿಗೂ ನಿದ್ದೆ ಬಂದಿತ್ತು. ಅದಕ್ಕೆ ಅಷ್ಟರಲ್ಲಿ ಹೂವು ಏನಾದರೂ ಕಟ್ಟೋಣ ಅಂತ ಕಟ್ತಿದ್ದೆ ನಾನು. ಯೂಶ್ವಲಿ ಅಮ್ಮನ ಮನೆಗೆ ಬಂದರೆ ನಾನು ಏನೂ ಕೆಲಸ ಮಾಡೋದಿಲ್ಲ, ಅವಳು ಮಲ್ಕೊಂಡಿದ್ಲಲ್ಲ ಅಂತೇಳಿ ನಾನು ಹೂವು ಕಟ್ತಿದ್ದೆ ಅಷ್ಟೇ. ಆ್ಯಂಡ್ ಎದ್ದ ಮೇಲೆ ನಾವು ಅಮ್ಮ ಸ್ನಾನ ಮಾಡಿಸಿದ್ರು ಆ್ಯಂಡ್ ರೆಡಿನೂ ಮಾಡಿಸಿದ್ರು. ಹಾಗೆ ನಾನು ಅವಳು ತೋರಿಸ್ತಾ ಇದ್ದೆ, ನೋಡು ಬಾ ಯಾವ ಥರ ರೆಡಿ ಆಗಿದೆಯಾ ಅಂತ ಹೇಳ್ಬಿಟ್ಟು. ಈ ಥರ ರೆಡಿ ಮಾಡಿಸೋದಕ್ಕೆ ಆಲ್ಮೋಸ್ಟ್ 2 ಡೇಸಿಂದ ಇವಳಿಗೆ ಟ್ರೈನ್ ಮಾಡಿದ್ದು. ಹೇಳಿ ನಿಂಗೆ ಗಣೇಶ ಬೇಕು ಅಂದರೆ ಲೈಕ್ ಲಂಗ ಬ್ಲೌಸ್ ಹಾಕ್ಕೋಬೇಕು ಅಂತ ಈ ಥರ ಟ್ರೆಡಿಷ್ನಲ್ ಡ್ರೆಸ್ಸಸ್ ಎಲ್ಲ ಅವಳು ಇಷ್ಟಪಡೋದಿಲ್ಲ ಹಾಕ್ಕೊಳ್ಳೋದಕ್ಕೆ. ಯಾವಾಗಲೂ ಟಿ ಶರ್ಟು ಪ್ಯಾಂಟ್ ಅಂತಲೇ ಇಡ್ತಾಳೆ. ಅದಕ್ಕೆ 2 ಡೇಸಿಂದ ಟ್ರೈನ್ ಮಾಡಿದ್ದೆ ನಾನು, ಗಣೇಶ ತೊಗೊಡ್ತೀನಿ, ಲೈಕ್ ನೀನು ಕೇಳು ಅಂತ ಗಣೇಶನೇ ತೊಗೊಡ್ತೀನಿ, ನೀನು ಲಂಗ ಬ್ಲೌಸ್ ಹಾಕ್ಕೋಬೇಕು ಅಂತೆಲ್ಲನೂ. ಸೊ 2 ಡೇಸಿಂದ ಹೇಳಿ ಇಟ್ಟಿದ್ದಕ್ಕೆ ಇವತ್ತು ಹಾಕೊಳ್ಳೋದಕ್ಕೆ ಏನು ಅಷ್ಟೊಂದು ಗಲಾಟೆ ಮಾಡಿಲ್ಲ ಅವಳು. ಇವಾಗೆಲ್ಲ ರೆಡಿ ಆಗಿದ್ದಾಯಿತು ಆ್ಯಂಡ್ ಗಣೇಶ ತೊಗೊಂಡು ನಮ್ಮ ಮನೆಗೆ ಹೋಗೋಣ ಅಂತ ನಾನು ಟಿಫಿನ್ ಅಮ್ಮನ ಮನೆಯಲ್ಲೇ ಮಾಡಿಕೊಂಡೆ. ಆ್ಯಂಡ್ ಅವಳಿಗೂ ಸಹ ಅಮ್ಮನೇ ತಿನ್ನಿಸಿದ್ರು. ಇಲ್ಲಿಗೆ ಬಂದರೆ ಅಷ್ಟೊಂದು ಗಲಾಟೆ ಮಾಡೋದಿಲ್ಲ ಅವಳು ಟಿಫನ್ ಊಟ ಮಾಡೋದಕ್ಕೆ. ಬಟ್ ನಮ್ಮ ಮನೇಲಿದ್ದು ತುಂಬಾ ಸತಾಯಿಸ್ತಾಳೆ. ಆಲ್ಮೋಸ್ಟ್ 1 ಅವರ್ ಬೇಕಾಗುತ್ತೆ ಅವಳಿಗೆ ತಿನ್ನಿಸೋದಕ್ಕೆ. ಇಲ್ಲಿ ಬಂದರೆ ನಂಗೆ ಸ್ವಲ್ಪ ಆರಾಮ್ ಅಂತ ಅನಿಸುತ್ತೆ. ಇಲ್ಲ ಹಸು ಕರು ಆ್ಯಂಡ್ ಮೇಕೆ ಅದೆಲ್ಲ ಇದ್ದಾವೆ ನಮ್ಮ ಮನೇಲಿ. ಸೊ ಅದನ್ನೆಲ್ಲ ನೋಡ್ಕೊಂಡು ಅವಳು ತಿಂತಾಳೆ ಆರಾಮಾಗಿ. ಸೊ ಫೈನಲಾಗಿ ಗಣೇಶ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಅವಳು ಯಾವ್ದು ಕೇಳ್ತಾಳೆ ಅದೇ ತೊಗೊಳೋಣ ಅಂತ. ಅವಳು ನಂಗೆ ಗಣೇಶ ಬೇಕು, ಕಲರ್ ಗಣೇಶ ಅಂತಲೇ ಇದ್ಲು. ಸೊ ಅವಳು ಯಾವ್ದು ಚೂಸ್ ಮಾಡ್ತಾಳೋ ಅದೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಹೋಗ್ತಾನೆ ಅವಳು ಫುಲ್ ದೊಡ್ಡದಾಗಿರೋ ಗಣೇಶನೇ ಸೆಲೆಕ್ಟ್ ಮಾಡಿಬಿಟ್ಲು. ಲೈಕ್ ಇಲ್ಲ ಇದನ್ನೂ ಹೇಳ್ತಾಯಿದ್ಲು, ಒಳಗಡೆ ಹೋಗ್ಬಿಟ್ಟು ಚೆಕ್ ಮಾಡಮ್ಮ ಅಂತ ಕಳಿಸ್ತಾಯಿದ್ರು. ಅವಳು ದೊಡ್ಡ ಗಣೇಶನೇ ಸೆಲೆಕ್ಟ್ ಮಾಡ್ತಾಯಿದ್ಲು. ಬಟ್ ನಾವು ದೊಡ್ಡ ಗಣೇಶನೇ ಲೈಕ್ ಇಡಲ್ಲ, ಚಿಕ್ಕ ಗಣೇಶನೇ ಇಡೋದು ಮನೆಯಲ್ಲಿ. ಬಟ್ ಆದ್ರೂ ಓಕೆ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೇ ತೋರಿಸ್ತಾ ಇದ್ವಿ. ಆ್ಯಂಡ್ ಫೈನಲಾಗಿ ಒಂದು ಸೆಲೆಕ್ಟ್ ಮಾಡಿದ್ಲು ಅವಳು. ನೋಡಿ ಎಷ್ಟು ದೊಡ್ಡದು ಸೆಲೆಕ್ಟ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಇದನ್ನು ಸೆಲೆಕ್ಟ್ ಮಾಡಿದ್ಲು, ನಂಗೆ ಇದೇ ಬೇಕು ಅಂತ ಕವರು ಸಹ ತೆಗೆದ್ಬಿಟ್ಲು. ಇಲ್ಲಿ ನೋಡೋದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ, ಬಟ್ ರಿಯಲ್ಲಾಗಿ ಇದು ಸ್ವಲ್ಪ ದೊಡ್ಡ ಗಣೇಶನೇ, ಮೀಡಿಯಮ್ ಗಣೇಶ ಅಂತ ಹೇಳ್ಬೋದು. ಬಟ್ ನಮಗೆ ಅವಳು ಹಿಂದೆ ಇದೆಯಲ್ಲ ಅಷ್ಟು ಗಣೇಶ ಇದ್ದರೆ ಸಾಕು, ಪ್ರತಿ ವರ್ಷವೂ ನಾವು ಅಷ್ಟು ಇರುವಂಥದ್ದೇ ಕೂರಿಸೋದು. ಆಮೇಲೆ ಅವಳಿಗೆ ಹೇಳ್ತಾ ಇದ್ದೆ, ಇದನ್ನು ಕಲರ್ ಗಣೇಶನೇ ಇದರಲ್ಲಿ ಸೆಲೆಕ್ಟ್ ಮಾಡು ಅಂತ ಹೇಳ್ಬಿಟ್ಟು. ಆಮೇಲೆ ಫೈನಲಾಗಿ ಒಂದು ಇಷ್ಟಪಟ್ಲು. ಆಮೇಲೆ ಅದನ್ನೇ ತೊಗೊಂಡು ನಾವು ಮನೆಗೆ ಬಂದ್ವಿ. ಸೊ ನೋಡಿ ಏನೇನೆಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು.